ಅಂಗವಿಕಲರ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಮತ್ತು ಅತ್ಯಾಚಾರಕ್ಕೆ ಪ್ರಯತ್ನಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಂಗವಿಕಲರ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಮಸ್ಕಿ ತಾಲೂಕಿನ ಮ್ಯಾದ್ರಾಳ್ ತಾಂಡದಲ್ಲಿ ಹಾಡು ಹಗಲಿನಲ್ಲಿಯೇ ಅಂಗವಿಕಲ ದಂಪತಿಗಳ ಮಗಳು ಒಬ್ಬರೇ ಇರುವುದನ್ನು ಗುರುತಿಸಿಕೊಂಡು ಸುಮಾರು 7 ರಿಂದ 8 ಜನ ಆಕೆಯನ್ನ ಅತ್ಯಾಚಾರ ಮಾಡಲು ಯತ್ನಿಸಿದ್ದರು. ಆಕೆಯು ವಿರೋಧಿಸಿದಾಗ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದನ್ನ ಕಂಡು ಬಿಡಿಸಲು ಯತ್ನಿಸಿದ ಅಂಗವಿಕಲ ತಾಯಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಕುರಿತು ಮಸ್ಕಿ ವೃತ್ತದ ಆರಕ್ಷಕ ಠಾಣೆಯಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ 12 ದಿನಗಳಾದರೂ ಇಲ್ಲಿಯವರೆಗೆ ಆರೋಪಿಗಳ ಬಂಧನವಾಗಿಲ್ಲ. ಅಂಗವಿಕಲರ ದೈಹಿಕ ದೌರ್ಬಲ್ಯ ಹಾಗೂ ಆರ್ಥಿಕ ದುರ್ಬಲತೆಯನ್ನ ಕಾಮುಕರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಅಂಗವಿಕಲರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪೊಲೀಸರು ಶೀಘ್ರದಲ್ಲಿ ಎಲ್ಲಾ ಅಪರಾಧಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಅನ್ಯಾಯಕ್ಕೆ ಒಳಗಾದ ಅಂಗವಿಕಲ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಹಾಗೂ ನೊಂದ ವಿಕಲಚೇತನರ ಕುಟುಂಬಕ್ಕೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಲಾಯಿತು. ದಿನಾಂಕ 16/2/2024 ಮಸ್ಕಿ ತಾಲೂಕಿನ ಮ್ಯಾದರಾಳ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ತಂದೆ ತಾಯಿ ವಿಕಲಚೇತನರಾಗಿದ್ದಾರೆ. ಅವರ ಮಗಳು 22 ವರ್ಷದ ಮಹಿಳೆಗೆ ಅಲ್ಲಿ ಗ್ರಾಮದ 8-10 ಜನ ಅವಳ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದರ ಹಿಂದಿನ ಹುನ್ನಾರ ಏನಪ್ಪಾ ಅಂತಂದ್ರೆ ಸುಮಾರು 7-8 ವರ್ಷಗಳಿಂದ ಆ ಅಂಗವಿಕಲ ಕುಟುಂಬದ ದಂಪತಿಗಳಿಗೆ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಪ್ರಕರಣವನ್ನ ಪೊಲೀಸ್ ಠಾಣೆಯಲ್ಲಿ ಆ ದಂಪತಿಗಳು ಹೋಗಿ ಈ ಸಂದರ್ಭದಲ್ಲಿ ಸುರೇಶ್ ಪಿ ಭಂಡಾರಿ, ನಾಗರಾಜ್ ಅಸ್ಕಿಹಾಳ್, ಅಬ್ದುಲ್ ಮಸೀದ್, ವಿರೂಪಾಕ್ಷಯ್ಯ ಕಾಳಾಪುರ, ಹುಸೇನ್ ಬಾಷಾ ಬನ್ನಿಗೋಳ್, ಅಮರೇಶ್ ಪಾಟೀಲ್ ಐದ್ವಾವಿ, ರೋಸ್ಮೇರಿ ಮುದ್ಗಲ್, ದುರ್ಗರಾಜ್ ವಾಲ್ಮೀಕಿ, ಶಿವಕುಮಾರ್ ಗೆಜ್ಜಲ್ಘಟ್ಟ, ಪರಶುರಾಮ್ ಗೋರೆಬಾಳ್ ಸೇರಿದಂತೆ ಇನ್ನು ಅನೇಕರು ಇದ್ದರು.